ನಮಸ್ಕಾರ ಎಲ್ರಿಗೂ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಯುಗಾದಿಯ ಹೊಸ್ತಲಲ್ಲಿ ನಿಂತ್ಕೊಂಡಾಗ ನಾವು ಎಲ್ಲ ರಾಶಿಯವರು ಯೋಚನೆ ಮಾಡೋದು ಒಂದೇ, ಈ ಯುಗಾದಿ ನಮಗೆ ಬೇವನ್ನ ತಂದಿದೆಯಾ ಜಾಸ್ತಿ ಅಥವಾ ಬೆಲ್ಲನ ತಂದಿದೆಯಾ ಜಾಸ್ತಿ ಅಥವಾ ಎರಡನ್ನೂ ಸಮ ಪ್ರಮಾಣದಲ್ಲಿ ತಂದಿದೆಯಾ? ಈ ಥರದ ಒಂದಷ್ಟು ವಿಷಯಗಳು ನಮಗೆ ತುಂಬಾ ಮನಸ್ಸಿಗೆ ಕಾಡ್ತಾ ಇರುತ್ತೆ. ಈ ಯುಗಾದಿನಾದರೂ ನಮ್ಗೆ ಒಳ್ಳೇದಾಗಲಿ ಅಥವಾ ಏನಾದರೂ ಕಷ್ಟಗಳಿದ್ರೆ ಅದು ಮೊದಲೇ ಗೊತ್ತಾದರೆ ಒಂದಷ್ಟು ಪರಿಹಾರನಾದರೂ ಮಾಡ್ಕೋಬೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಸೊ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ, ಗ್ರಹಗಳ ಮೇಲೆ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಪರಿಣಾಮ ಹೇಗಿದೆ, ಅವು ಯಾವ ರೀತಿಯ ಬೆಳಕನ್ನು ಚೆಲ್ಲಿದ್ದಾವೆ, ಎಲ್ಲದನ್ನ ತಿಳ್ಕೊಬೇಕು ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಈ ಕಾರ್ಯಕ್ರಮಕ್ಕೆ ನಾನು ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ ಜೋಯಿಸ್ರ ಹತ್ರ ಬಂದಿದ್ದೀನಿ. ಅವರು ಈ ದ್ವಾದಶ ರಾಶಿಗಳ ಮೇಲೆ ಒಂದಷ್ಟು ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನನ ಮಾಡ್ತಾರೆ. ಹಾಗೆ ಯಾರಿಗೆಲ್ಲ ಒಳ್ಳೆತಿದೆ, ಯಾರಿಗೆಲ್ಲ ಕೆಡುಕಿದೆ, ಯಾರಿಗೆಲ್ಲ ಒಳ್ಳೆಯ ಪರಿಹಾರಗಳು ಸಿಗಬಹುದು, ಈ ಕಾರ್ಯಕ್ರಮನ ಪೂರ್ತಿ ನೋಡಿ. ಪ್ರತಿಯೊಂದು ರಾಶಿಗೂ ಇಂಡಿವಿಜುವಲ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ನಿಮ್ಮ ರಾಶಿಗಳ ಭವಿಷ್ಯ ಒಂದೊಂದೇ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ, ದಯವಿಟ್ಟು ಚೆಕ್ ಮಾಡಿ. ಹಾಗೆ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ಗುರುಗಳೇ, ವಿಶ್ವ ವಸುನಾಮ ಸಂವತ್ಸರ ಅಂತ ನಾವು ಈ ವರ್ಷದ ಯುಗಾದಿಯನ್ನ ಕರೀತಾ ಇದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಎಷ್ಟೊಂದು ಜನ ವೀಕ್ಷಕರು ಕಾಯ್ತಾ ಇದ್ದಾರೆ ಅವರ ಗ್ರಹಗತಿ ಹೆಂಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಮೊದಲಿಗೆ ಯುಗಾದಿ ಹಬ್ಬದ ಬಗ್ಗೆ ಒಂದೆರಡು ನಿಮ್ಮ ಮಾತುಗಳ ಜೊತೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಬ್ರಹ್ಮದೇವಾಯ ನಮಃ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಶಿ ಪ್ರಕಾರ ನಾವು ಹೋಗೋದಾದ್ರೆ ಯಾವ್ಯಾವ ರಾಶಿಗೆ ಗ್ರಹಗತಿ ಹೆಂಗಿದೆ ಅಂತ ನೋಡುವಂಥ ಸಮಯ ಇವಾಗ. ಮೊದಲನೇ ರಾಶಿ ಗುರುಗಳೇ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿ ಅಧಿಪತಿ ಅಂಗಾರಕ. ಯುಗಾದಿ ಹಬ್ಬದಿಂದ ಅಂಗಾರಕನು 4ನೇ ಮನೆಯಲ್ಲಿದ್ದು ಶುಭ ಫಲವನ್ನು, ಗುರು 2ನೇ ಮನೆಯಲ್ಲಿ ಗುರುಬಲದ ಫಲವನ್ನು, ಪ್ರಭಾವವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮೇಷರಾಶಿಯವರಿಗೆ ಮೇ ಜೂನ್ ತನಕವೂ ಕೂಡ ತಾನು ಅಂದ್ಕೊಂಡಿದ್ದೆಲ್ಲ ಸಾಧನೆ ಆಗ್ತಾ ಬರುತ್ತೆ. ಆನಂತರ ಒಂದಷ್ಟು ಪರೀಕ್ಷೆಗಳು ಎದುರಾಗುತ್ತೆ. ಒಂದಷ್ಟು ಪರೀಕ್ಷೆಗಳು ಅಂದರೆ ಒಂದಷ್ಟು ಈಗ ನಾನು ಆ ಕೆಲಸ ಮಾಡದಿದ್ದರೆ ಅಪವಾದ ಬಂದ್ಬಿಡುತ್ತೇನೋ, ಅಥವಾ ನಾನು ಆ ಕೆಲಸ ಮಾಡಿರೋದ್ರಿಂದಾಗಿ ಏನಾದ್ರು ಅಪಕೀರ್ತಿನ ಅನುಭವಿಸ್ತೀನೇನೋ ಅನ್ನುವಂಥ ಆತಂಕವನ್ನು ಕಾಡುವಂತೆ ಮಾಡ್ತಾರೆ. ಹಾಗಾಗಿ ಗುರು 3ನೇ ಮನೆಯಲ್ಲಿ ಸಂಚರಿಸುವ ಕಾಲದಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಅಪಕೀರ್ತಿಗಳು ಬರಬಹುದು. ಅದರಿಂದ ತಾನು ಮೌನವಾಗೇ ಇದ್ದು ಯಾವ ಕೆಲಸ ಕಾರ್ಯದಲ್ಲಿಯೂ ಅವಸರಗಳನ್ನು ಅರ್ಜೆಂಟ್ ಮಾಡದೆ ಅವಸರಾದಿಗಳನ್ನು ಮಾಡಬಾರ್ದು. ಯಾಕಂದರೆ ಇಷ್ಟು ದಿನ ಗುರು ನಡೆಸ್ತಾ ಇದ್ದರು, ಎಲ್ಲ ನಡೀತಾ ಇತ್ತು. ಇನ್ನು ಮುಂದೆ ದ್ವಾದಶದಲ್ಲಿ ಶನಿ ಇರ್ತಾನೆ. ಹಾಗಾಗಿ ಅವನು ಎಚ್ಚರಿಸ್ತಾ ಇರ್ತಾನೆ, ಇದನ್ನು ಮಾಡಬೇಡ, ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ಮಾಡು ಅಂತ. ಹಾಗಾಗಿ ಮೇಷರಾಶಿಯವರಿಗೆ ಮುಂದಿನ ವರ್ಷದ ಯುಗಾದಿ ಹಬ್ಬದವರೆಗೂ ಉತ್ತಮ ಯೋಜನೆಗಳು ಬರುತ್ತೆ. ಆ ಯೋಜನೆಗಳನ್ನು ನಾನು ಕಷ್ಟ ಅನ್ಕೋಬಾರದು. ಆ ಯೋಜನೆಗಳನ್ನೇ ನಾನು ಸವಾಲಾಗಿ ತಗೊಂಡು ಮುಂದುವರಿಬೇಕು. ಈ ಸರ್ತಿ ಏನೋ ನಾನು ಮಾಡಿದ್ದೀನಿ ಕೆಲಸ ಕಾರ್ಯದಲ್ಲಿ, ಅದರಲ್ಲಿ ಪಾಸಾಗಿದ್ದೀನಿ. ಅದರ ಮುಂದಿನ ವಿದ್ಯಾಭ್ಯಾಸವನ್ನು ಈಗ ಮೇಷರಾಶಿಯವರು 1ನೇ ವರ್ಷದ ಮಗುವಿನಿಂದ 16ನೇ ವರ್ಷದ ಮಗುವಿನ ವಯಸ್ಸಿನವರೆಗೂ ಎಲ್ಲ ರೀತಿಯ ಚೈತನ್ಯವನ್ನು ಅವರು ಹೊಂದುತ್ತಾರೆ. ಅನಾರೋಗ್ಯಗಳಿದ್ದರೆ ಪರಿಹಾರವಾಗುತ್ತೆ, ಆರೋಗ್ಯ ದೃಢವಾಗುತ್ತೆ, ಅನೇಕ ನೋವುಗಳು, ಗಾಯಗಳು ಇವೆಲ್ಲ ವಾಸಿಯಾಗುತ್ತವೆ. ಆನಂತರ ವಿದ್ಯಾಭ್ಯಾಸದಲ್ಲೂ ಒಳ್ಳೆಯ ಹೆಜ್ಜೆಯನ್ನು ಇಡ್ತಾರೆ. ಯಾಕಂದರೆ ಗುರು 3ನೇ ಸ್ಥಾನದಲ್ಲಿದ್ದಾಗ ದುರ್ಲಭ ಅಂತ ಹೇಳಲ್ಲ, ಅದನ್ನು ಮುಕ್ಕಾಲು ಭಾಗ ಫಲ ಅಂತ ಕರಿತೀವಿ. 100 ಸಿಗ್ತಿತ್ತು, ಇನ್ನು ಮುಂದೆ 75 ಸಿಗುತ್ತೆ. ಹಾಗಾಗಿ ಮೇಷರಾಶಿಗೆ 1ನೇ ವರ್ಷದಿಂದ 16ನೇ ವರ್ಷದ ಮಕ್ಕಳವರೆಗೂ ವಿದ್ಯಾಭ್ಯಾಸವು ಮುಂದುವರ್ಕೊಂಡು ಹೋಗಲಿದೆ. ಹಾಗೂ ಶ್ರದ್ಧಾ ಭಕ್ತಿಗಳು ಕಡಿಮೆಯಾಗಿರೋದರಿಂದ ಶ್ರದ್ಧೆನೂ ಇರಬೇಕು, ಭಕ್ತಿಯೂ ಇರಬೇಕು. ಯಾವುದೇ ವಿಚಾರದಲ್ಲಿ ಭಕ್ತಿ ಅನ್ನೋದು ಬರೋವರೆಗೂ ಶ್ರದ್ಧೆ ಅನ್ನೋದು ನಿಲ್ಲಲ್ಲ. ಭಯ ಇರಬಾರದು, ಭಕ್ತಿ ಇರಬೇಕು. ಹಾಗಾಗಿ ಭಯ ಗುರು ಹಿರಿಯರಲ್ಲಿ ಸದಾಕಾಲ ಇರಬೇಕು.
ಯಾಕಂದರೆ ನಮ್ಮಿಂದ ಮತ್ತೊಬ್ಬರಿಗೆ ಅವಮಾನ ಅಪಮಾನಗಳಾಗಬಾರದು. ಆ ರೀತಿ ತಾಳ್ಮೆಯಿಂದ ವರ್ತಿಸೋದು ಮೇಷರಾಶಿಯವರಿಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗೂ ಮೇಷರಾಶಿಯಲ್ಲಿ 16ನೇ ವರ್ಷದಿಂದ 35ನೇ ವಯಸ್ಸಿನವರೆಗೂ ಯಾರ್ಯಾರು ವಿದೇಶ ದೇಶ ಪ್ರಯಾಣಗಳನ್ನು ಇಚ್ಛೆ ಪಟ್ಟಿದ್ದೀರೋ ಅದು ಈ ವರ್ಷ ನೆರವೇರುತ್ತೆ. ಕೆಲಸಕ್ಕೋ ಓದೋದಕ್ಕೋ ಏನೋ. ಹಾಗಾಗಿ ಮದುವೆ ವಿಚಾರ ಸ್ವಲ್ಪ ತಡ ಆಗಬಹುದು. ಚಂದ್ರಗ್ರಹಣ ಆದಮೇಲೆ ಅವೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ. ಹಾಗೂ ಈ 35ರಿಂದ 55ನೇ ವಯಸ್ಸಿನವರೆಗೂ ವಾತ ಪಿತ್ತ ಕಫ ಈ 3 ತ್ರಿಕರಣಗಳು, ದೇಹದ ತ್ರಿಕರಣಗಳನ್ನು ಶುದ್ಧವಾಗಿ ಇಟ್ಕೋಬೇಕು. ಈ ತ್ರಿವಿಧವಾದಂತಹ ವಾತ ಪಿತ್ತ ಮತ್ತು ಕಫ ಇದು ಪ್ರಾಕೃತಿಕ ಇನ್ಫೆಕ್ಷನ್ ಅಂತ ಕರಿತೀವಿ. ಯಾವುದೋ ದ್ರವದಿಂದಲೋ ಆಹಾರದಿಂದಲೋ ಅಥವಾ ಅತಿಯಾದಂತಹ ಸಿಹಿಯ ಸೇವನೆಯಿಂದ ಬರುವಂತಹ ರೋಗ, ಇವೆಲ್ಲದೂ ಸ್ವಲ್ಪ ನಾವೇ ನಿಯಂತ್ರಣ ಮಾಡಬೇಕು. ಯುಗಾದಿ ಹಬ್ಬದ ದಿನ ಹೇಳಿದಾರಲ್ಲ ಅನ್ನೋದು ಒಂದು ಕಡೆ ಕಿವಿಯಲ್ಲಿ ಇದ್ದಾಗ ಅದು ಆ ಟೈಮಲ್ಲಿ ಜ್ಞಾಪಕ ಬರುತ್ತೆ. ಹಾಗಾಗಿ ಈ ವರ್ಷದ ಅರ್ಧ ಭಾಗದ ನಂತರ ಅಂದರೆ ಶ್ರಾವಣ ಮಾಸದ ನಂತರವಾಗಿ ಕಫ ಜಾಸ್ತಿ ಆಗುತ್ತೆ, ವಾತ ಪಿತ್ತ ಕಫಗಳು ಅಂತ. ಆದ್ದರಿಂದ ಧೂಳು ಕಸ, ಸಿಹಿಯ ಪದಾರ್ಥ ಮತ್ತು ಈ ರಾಸಾಯನಿಕ ವಸ್ತುಗಳ ಆಗ್ರಹಣ ವಾಸನೆಯನ್ನು ತಗೊಳ್ಳೋದು ಇವೆಲ್ಲವನ್ನು ನಿಯಂತ್ರಣ ಮಾಡಬೇಕು. ಆ ನಂತರವಾಗಿ ವರ್ಷದ ಅಂತ್ಯ ಅಂದರೆ ಮುಂದಿನ ಜನವರಿಯಿಂದ ಮುಂದಿನ ಮಾರ್ಚ್ವರೆಗೂ ವರ್ಷದ ಅಂತ್ಯದ ಆ 3 ತಿಂಗಳಲ್ಲಿ ಒಳ್ಳೆ ಫಲವನ್ನು ಪಡಿತೀರಿ. ಹೊಸದಾಗಿ ಏನಾದರೂ ಪ್ರಾರಂಭ, ಬಿಸ್ನೆಸ್ಸು, ಬಂಡವಾಳಗಳು, ಹೂಡಿಕೆ ಮಾಡೋರಿಗೆ ಸಾಲದ ಚಿಂತನೆ ಇರುತ್ತೆ. ಲೋನು ಮಾಡಿದ್ರೆ ಆಗತ್ತಾ, ನನಗೆ ಈ ಸರ್ತಿ ಲೋನ್ ಮಾಡೋದ್ರಿಂದ ಲೋನ್ ಸಿಗುತ್ತಾ, ಇವೆಲ್ಲವೂ ಕೂಡ ನಿಮಗೆ ಮೇ ಜೂನ್ ಹಾಗೆ ಸಿದ್ಧಿ ಆಗುತ್ತೆ. ಆನಂತರವಾಗಿ ಸಾಧ್ಯವಾದರೆ ತ್ರಿರಂಗ ದರ್ಶನ, ತ್ರಿರಂಗರಲ್ಲಿ ಮೊದಲನೆಯ ರಂಗ ಶ್ರೀರಂಗನಾಥ, ಶ್ರೀರಂಗಪಟ್ಟಣದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದ ರಂಗನಾಥರ ದೇವರ ದರ್ಶನವನ್ನು ಸಾಧ್ಯವಾದಷ್ಟು ಶ್ರಾವಣ ಮಾಸದಲ್ಲಿ ಮಾಡಬನ್ನಿ. ಆ ನಂತರವಾದಂತಹ ಯೋಜನೆಗಳು ನಿಮಗೆ ದೈವಬಲದಿಂದ ಪೂರ್ಣವಾಗುತ್ತೆ. ಮೇಷರಾಶಿಯವರು ಯುಗಾದಿ ಹಬ್ಬದ ನಂತರವಾಗಿ ಏಪ್ರಿಲ್ 30ನೇ ತಾರೀಕು ಅಕ್ಷತೃತೀಯ ಅಂತ ಬರುತ್ತೆ. ಆ ಅಕ್ಷತೃತೀಯದ ದಿವಸ ಯಥಾಶಕ್ತಿಯಾಗಿ ಹೆಸರು ಕಾಳನ್ನು ದಾನ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಹೆಸರು ಕಾಳನ್ನು ಮನೆ ಹತ್ತಿರ ಇರುವಂತಹ ದೇವಸ್ಥಾನದ ಅರ್ಚಕರಿಗೆ ಕೊಟ್ಟು ನಮಸ್ಕಾರ ಮಾಡಿ. ಇಲ್ಲ ಅಂದರೆ ಮೊಳಕೆ ಬರೆಸಿ ಹಸುವಿಗೆ ತಿನ್ನಿಸಿ ಅಕ್ಷತದಿಗೆ ದಿನವೇ ಇದನ್ನು ಮಾಡಿ. ಕೋಟಿ ಚಿನ್ನದಷ್ಟು ಫಲವನ್ನು ಅದು ಕೊಡಬಲ್ಲದು. ಹಾಗಾಗಿ ಅಕ್ಷತದಿಗೆ ದಿನ ಮೇಷರಾಶಿಯವರು ಹೆಸರು ಕಾಳನ್ನು ತಂದು ನೆನೆ ಹಾಕಿ ಮೊಳಕೆ ಬರೆಸಿ ಅದನ್ನು ಬೇರೆ ಪ್ರಾಣಿಗಳು ತಿನ್ಕೊಂಡು ಹೋಗಲಿ ಅಂಥೇಳಿ ವ್ಯವಸ್ಥೆ ಮಾಡಿ. ಶುಭವಾಗತ್ತೆ. ಒಳ್ಳೆಯದಾಗಲಿ ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಈ ವರ್ಷ ಅಂದರೆ ಯುಗಾದಿಯ ಆರಂಭದಿಂದ ಮತ್ತು ಅಂತ್ಯದವರೆಗೆ ಹೆಂಗಿದೆ ಗ್ರಹಗತಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಹೆಸರು ಕಾಳನ್ನು ನೀವು ನೆನೆಸಿ ಮೊಳಕೆ ಬರೆಸಿ ಹಸುವಿಗೆ ದಾನವಾಗಿ ಅಂದರೆ ತಿನ್ನಿಸ್ಬಹುದು, ಅಥವಾ ಹತ್ತಿರದಲ್ಲಿರೋ ದೇವಸ್ಥಾನದ ಅರ್ಚಕರಿಗೆ ಹೆಸರು ಕಾಳನ್ನು ದಾನವಾಗಿ ಕೊಡ್ಬೋದು. ನಮಗೆ ಕೋಟಿ ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವರ್ಷ ನೀವು ಆರೋಗ್ಯದ ಕಡೆನೂ ಕೂಡ ಗಮನ ಕೊಡಿ. ಅಂದರೆ ನೀವು ಶ್ರಾವಣದ ಸಮಯದಲ್ಲಿ ಒಂದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೇಷರಾಶಿಯವರಿಗೆ ಒಳ್ಳೆಯ ಅಂದರೆ ಗ್ರಹಚಾರ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನು ಜಾಸ್ತಿ ತೊಂದರೆಗಳಿಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಸೊ ನೋಡಿದ್ರಿ ಅಲ್ಲ, ಮೇಷರಾಶಿಯವರ ಒಂದು ಗ್ರಹಚಾರ ಹೆಂಗಿದೆ, ಗ್ರಹಗತಿಗಳು ಹೆಂಗಿದೆ, ಫಲಾನುಫಲ ಹೆಂಗಿದೆ ಅಂತ ತಿಳ್ಕೊಂಡಿದ್ದೀರಾ. ಹಾಗೆ ಮುಂದಿನ ರಾಶಿಯವರು ಕೂಡ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಮುಂದಿನ ರಾಶಿಯವರು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ರಾಶಿಯ ಆಗು ಹೋಗು ಹೇಗಿರುತ್ತೆ ಅಂತ ತಿಳ್ಕೊಬಹುದು. ಸೊ ಮತ್ತಷ್ಟು ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಈ ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಧನ್ಯವಾದಗಳು.